ನಮಸ್ಕಾರ. ದೀಪಿಕಾ ಕೋಲ್ಕರ್ ಕಿಚನ್ಗೆ ಸ್ವಾಗತ. ನಾನಿವಾಗ ದೀಪಿಕಾಸ್ ಕಿಚನ್ನ ಚೇಂಜ್ ಮಾಡಿದ್ದೀನಿ, ಹೆಸರು ಚೇಂಜ್ ಮಾಡಿದ್ದೀನಿ. ಈಗ ದೀಪಿಕಾ ಕೋಲ್ಕರ್ ಕಿಚನ್ ಅಂತ ಇಟ್ಟಿದ್ದೀನಿ. ಹಾಗಾಗಿ ದೀಪಿಕಾ ಕೋಲ್ಕರ್ ಕಿಚನ್ಗೆ ಸ್ವಾಗತ. ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಪಾನಕ ಕೋಸಂಬರಿ ಮಾಡ್ತಾಯಿದ್ದೀನಿ. ಬೆಲ್ಲ ಹಾಕಿದ್ದೀನಿ. ಬೆಲ್ಲ ನೆನೆಯೋಕ್ಕೆ ನೀರು ಹಾಕ್ತಿದ್ದೀನಿ. ಬೆಲ್ಲ ನೆನ್ಕಡ್ಲಿ. ಅಷ್ಟೊತ್ತಿಗೆ ಕೋಸಂಬರಿ ಮಾಡ್ಕೊಳ್ಳೋಣ. ಹೆಸರುಬೇಳೆ ಕೋಸಂಬರಿ. ಮೊದಲಿಗೆ ಕೊತ್ತಂಬರಿ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ, ಹೆಚ್ಕೊತಾ ಇದ್ದೀನಿ. ಈಗ ಈರುಳ್ಳಿ. ನಾವು ಈರುಳ್ಳಿ ಎಲ್ಲ ಕೆಲವರು ಈರುಳ್ಳಿ ಬೆಳ್ಳುಳ್ಳಿ ಇಡಲ್ಲ, ಮುಟ್ಟಲ್ಲ ಹಬ್ಬದ ದಿನ. ನಾವು ಹಾಗೇನಿಲ್ಲ, ಈರುಳ್ಳಿ ಬೆಳ್ಳುಳ್ಳಿನ ಯೂಸ್ ಮಾಡ್ತೀವಿ. ಹಾಗಾಗಿ ನೈವೇದ್ಯಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದೆಲ್ಲ ಯೂಸ್ ಮಾಡ್ತೀವಿ. ಈಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಹೆಚ್ಕೊಳ್ಳೋಣ ಚಿಕ್ಕದಾಗಿ. ಚೂರು ಕರಿಬೇವು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸಣ್ಣಗೆ ಹೆಚ್ಕೊಳ್ಳೋಣ. ಸಾಕು. ತುರ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ಕೊಬ್ಬರಿ ತುರಿ ಹಾಕ್ತಿದ್ದೀನಿ. ಚೂರು ಉಪ್ಪು, ರುಚಿಗೆ ತಕ್ಕಷ್ಟು. ನಿಂಬೆಹಣ್ಣು, ಸ್ವಲ್ಪ ನಿಂಬೆ ಹುಳಿ ಇಟ್ಕೊಳ್ಳೋಣ. ಓಕೆ, ಎಲ್ಲ ಆಗಿದೆ. ಮಿಕ್ಸ್ ಮಾಡ್ಕೊಳ್ಳೋಣ. ಕೋಸಂಬರಿ ಸಿದ್ಧವಾಗಿದೆ. ಪಾನಕ ರೆಡಿ ಮಾಡ್ಕೊಳ್ಳೋಣ. ಬೆಲ್ಲ ಶೋಧಿಸ್ಕೊತಾ ಇದ್ದೀನಿ. ಬೆಲ್ಲ ಕರಗಿದೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸಾಕು. ನಿಂಬೆಹಣ್ಣು ಹಿಂಡೋಣ. ಶುಂಠಿ, ಏಲಕ್ಕಿ, ಲವಂಗ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ತಾ ಇದ್ದೀನಿ. ಈಗ ಪಾನಕಕ್ಕೆ ಮಿಕ್ಸ್ ಮಾಡೋಣ ಚೆನ್ನಾಗಿ. ನಮ್ಮೂರಲ್ಲಿ ರಾಮನವಮಿ ಹಬ್ಬದ ಪ್ರಯುಕ್ತ ಪಾಂಡುರಂಗನ ಭಜನೆ ಮಾಡ್ತಾರೆ. ಈಗ ರಾಮನವಮಿ ಹಬ್ಬಕ್ಕೆ ತುಂಬ ಚೆನ್ನಾಗಿರುತ್ತೆ ಹಬ್ಬ ಎಲ್ಲ. ಈ ಚಿಕ್ಕ ಮಕ್ಕಳಿಗೆಲ್ಲ ಭಜನೆ ಕುಣಿಸ್ತಾರೆ. ದೇವ್ರದ್ದು ಚೆನ್ನಾಗಿರುತ್ತೆ. ಅಗ್ನಿಗೊಂಡ ಅಂತ ಮಾಡ್ತಾರೆ. 10 ಗಂಟೆಯಿಂದ 4 ಗಂಟೆವರೆಗೂ ಅಷ್ಟೊತ್ತಿಗೆ 101 ಪೂಜೆ, 101 ಹೂವು, 101 ಕುಂಕುಮ, ಅರಿಶಿನ ಕುಂಕುಮ, 101 ಕತೆ ಎಲ್ಲ ಹಾಕಿಬಿಟ್ಟು ಅಷ್ಟೊತ್ತಿಗೆ ಮುಗಿಸ್ಬೇಕು. 4 ಗಂಟೆಗೆ ಮುಗಿಸ್ತಾರೆ. 101 ಪೂಜೆ ಆಗಿರುತ್ತೆ ಅಷ್ಟೊತ್ತಿಗೆ. ಆಮೇಲೆ ನೆಡೆಮುಡೆಯಿಂದ ಕರ್ಕೊಂಬರ್ತಾರೆ. ಕಳಸ ಹೊತ್ಕೊಂಡಿರೋರು ದೇವರು ಎಲ್ಲ ಬಂದುಬಿಟ್ಟು ಅಗ್ನಿ ಪ್ರವೇಶ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನೋಡೋಣ, ಆದರೆ ಅದು ವಿಡಿಯೋ ಹಾಕ್ತೀನಿ. ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಪಾನಕ ಕೋಸಂಬರಿ ಸವಿಯಲು ಸಿದ್ಧವಾಗಿದೆ. ನೀವು ಮಾಡ್ಕೊಳ್ಳಿ ಪಾನಕ ಕೋಸಂಬರಿನ.
ನೀವು ರುಚಿ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ತಪ್ಪದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.